ನೋಡಿ, ಧಾರವಾಡದ ಬಿಜೆಪಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ದೋಷಿ, ಅಪರಾಧಿ ಅಂತ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ. 10 ವರ್ಷಗಳ ನಂತರ ಕಡೆಗೂ ಬಹುಶಃ ಇದನ್ನು ನಾವು ನೆನಪಿದ್ದಾಗ 2016 ಜೂನ್ 15ನೇ ತಾರೀಕು ಯಾವತ್ತು ಯೋಗೇಶ್ ಗೌಡ ಕೊಲೆ ಆಯಿತು ಜಿಮ್ನ ಎದುರು, ಆವತ್ತಿನಿಂದ ಆರಂಭಿಸಿ ಈ ಪ್ರಕರಣದ ತನಿಖೆ ಹಲವಾರು ದಿಕ್ಕುಗಳನ್ನ ಪಡೆದಿದೆ, ಬೇರೆ ಬೇರೆ ಆಯಾಮಗಳನ್ನ ಪಡೆದಿದೆ. 2019 ಹೊತ್ತಿಗೆ CBI ಎಂಟ್ರಿ ಆಯಿತು. ಬಹುಶಃ ಅದಾದ ನಂತರ ಇವತ್ತು ಈ ತೀರ್ಪು ಬರುವವರೆಗೆ ನಿಜಕ್ಕೂ ಒಂದೊಂದು ಬೆಳವಣಿಗೆಯೂ ಕೂಡ, ತನಿಖೆಯ ಪ್ರತಿ ಹಂತವೂ ಕೂಡ ಬಹಳ ಮುಖ್ಯ. ಹಾಗೂ ಬಹುಶಃ ಯಾವುದೋ ಒಂದು ಸಿನಿಮಾ ನೋಡ್ದಂಗೆ ಅನಿಸುತ್ತೆ. ಕೆಲವು ಸತಿ ಸಿನಿಮಾದಲ್ಲಿ ಒಬ್ಬ ರಾಜಕಾರಣಿ, ಮಂತ್ರಿ ಆಗಿರುವ ಆತ ತನ್ನ ಎದುರಾಳಿಯನ್ನು, ರಾಜಕೀಯ ಎದುರಾಳಿಯನ್ನು ಮುಗಿಸ್ಬೇಕು ಅಂತ ಸಂಚು ಮಾಡೋದಿದೆಯಲ್ಲ, ಅದನ್ನು ನೀವು ನಿಜ ಜೀವನದಲ್ಲಿ ಕಣ್ಣಾರೆ ಕಂಡ್ರೆ ಹೇಗಿರುತ್ತೆ ಅಂತಹ ಪ್ರಕರಣ ಇದು. ಆ ಪ್ರಕರಣದಲ್ಲಿ ಕಡೆಗೂ ನ್ಯಾಯಾಲಯದ ತೀರ್ಪು ಪ್ರಕಟ ಆಗಿದೆ. ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ದೋಷಿ, ಅಪರಾಧಿ ಅಂತ ಜೈಲು ಶಿಕ್ಷೆಯನ್ನು ಪ್ರಕಟ ಮಾಡಿದೆ. ಈಗಾಗಲೇ ಪರಪ್ಪನ ಅಗ್ರಹಾರಕ್ಕೆ ವಿನಯ್ ಕುಲಕರ್ಣಿ ಶಿಫ್ಟ್ ಆಗಿದ್ದಾಗಿದೆ. CBI ಅಧಿಕಾರಿಗಳು ವಿನಯ್ ಕುಲಕರ್ಣಿಯನ್ನು ವಶಕ್ಕೆ ಪಡೆದು ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ವಿನಯ್ ಕುಲಕರ್ಣಿ ಮುದ್ದೆ ಮುರಿತಾ ಇದ್ದಾರೆ. ನೋಡಿ, ಈ ಪ್ರಕರಣದ ತನಿಖೆಯನ್ನು, ಅದು ನಡೆದು ಬಂದ ಹಾದಿಯನ್ನು ನೋಡೋದಾದರೆ ಹಲವಾರು ತಿರುವುಗಳಿದೆ, 10 ಬೆಳವಣಿಗೆಗಳಿದೆ, ನಾನಾ ಆಯಾಮಗಳಿವೆ. ಇವತ್ತು ಕೂಡ ನೋಡಿ, ಒಟ್ಟು 19 ಜನರ ಪೈಕಿ 17 ಆರೋಪಿಗಳನ್ನ ದೋಷಿಗಳು, ಅಪರಾಧಿಗಳು ಅಂಥೇಳಿ ತೀರ್ಪು ಕೊಟ್ಟಿರುವಂಥದ್ದು. ಇಬ್ಬರನ್ನ ಮಾತ್ರ ಇವತ್ತು ಖುಲಾಸೆ ಮಾಡಲಾಗಿದೆ. ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ಅದರಲ್ಲೂ ವಿನಯ್ ಕುಲಕರ್ಣಿ ಯಾವ ರೀತಿ ಸಂಚನ್ನು ರೂಪಿಸಿದ್ರು, CBI ಚಾರ್ಜ್ ಶೀಟಲ್ಲಿ ಎಲ್ಲವೂ ಕೂಡ ಉಲ್ಲೇಖ ಆಗಿದೆ. ನೀವು CBI ಚಾರ್ಜ್ ಶೀಟ್ ತೆಗೆದು ನೋಡ್ಬಿಟ್ರೆ ಅಪ್ಪ ಹೀಗೂ ಮಾಡ್ಲಿಕ್ಕೆ ಸಾಧ್ಯವಾ? ಒಬ್ಬ ಸಚಿವನಾಗಿರೋನು ತನ್ನ ಮಂತ್ರಿಗಿರಿಯನ್ನು, ಅಧಿಕಾರವನ್ನು ಬಳಸ್ಕೊಂಡು ತನ್ನ ರಾಜಕೀಯ ಎದುರಾಳಿಯನ್ನು, ಈಗ ಭೂವ್ಯಾಜ್ಯ ಅನ್ನುವಂಥ ಆಯಾಮವೂ ಅದಕ್ಕಿದೆ, ಆದರೆ ಬಹಳ ಮುಖ್ಯವಾದ್ದು ರಾಜಕೀಯ ದ್ವೇಷ. ಅದರಲ್ಲೂ ಯೋಗೇಶ್ ಗೌಡ ಕಾರಾಗೃಹದಲ್ಲಿ ಇದ್ಕೊಂಡೇ ಇವರ ಎದುರು ಜಿಲ್ಲಾ ಪಂಚಾಯತಿ ಚುನಾವಣೆಯನ್ನು ಗೆದ್ದಾಗ ಸಹಿಸಲಿಕ್ಕೆ ಆಗಲಿಲ್ಲ. ವಿನಯ್ ಕುಲಕರ್ಣಿ ಅವತ್ತೇ ಸ್ಕೆಚ್ ಹಾಕಿದ್ರು ಈತನ್ನ ಮುಗಿಸ್ಬೇಕು ಅಂತ ಹೇಳಿ. ಮತ್ತು ಎಂತೆಂಥ ಟೀಮ್ ರೆಡಿ ಮಾಡಿದ್ರು. 2-5 ದಿನಕ್ಕೆ 6 ಜನ ಹೋಗಿ ಶರಣಾಗತರಾಗ್ತಾರೆ, ನಾವೇ ಮಾಡಿದ್ದು ಕೊಲೆ ಅಂತ. ನೋಡಿ ಯಾವ ರೀತಿ ಪ್ರಿಪೇರ್ ಆಗಿತ್ತು ಅಂತ. ಆದರೆ ಅಸಲಿಗೆ ಅವರು ಆ ಸ್ಕೆಚ್ಚಲ್ಲಿ, ಆ ಪ್ಲಾನಲ್ಲಿ ಇದ್ದರೂ ಕೂಡ ಇನ್ನೊಂದು ಸುಪಾರಿ ಟೀಮ್ ಆ ಕೊಲೆ ಮಾಡಿತ್ತು ಅನ್ನೋದು ಬೆಳಕಿಗೆ ಬರುತ್ತೆ. CBI ಎಷ್ಟರ ಮಟ್ಟಿಗೆ ಈ ಒಂದು ಪ್ರಕರಣವನ್ನು ಆಳಕ್ಕೆ ಇಳಿದು ತನಿಖೆ ನಡೆಸಿತ್ತು ಅಂದರೆ, ಪ್ರತಿಯೊಂದು ಮಾಹಿತಿಯನ್ನು, ಡಿಜಿಟಲ್ ಎವಿಡೆನ್ಸ್ನ, ಡಿಜಿಟಲ್ ಫುಟ್ಪ್ರಿಂಟ್ನ, CCTV ಫುಟೇಜಸ್ನ, ಯಾವ್ಯಾವ ವಿಡಿಯೋ ಇದೆ, ವಾಯ್ಸ್ ರೆಕಾರ್ಡಿಂಗ್ಸ್ ಇದೆ, ಲೊಕೇಶನ್ಸ್ ಇದೆ, ಎಲ್ಲವನ್ನು ಅಗೆದು ಬಗೆದು ತೆಗೆದಿತ್ತು. ಅದೇ ಕಾರಣಕ್ಕಾಗಿ ಇವತ್ತು ಇಂಥದ್ದೊಂದು ತೀರ್ಪು ಬರಲಿಕ್ಕೆ ಸಾಧ್ಯವಾಯಿತು. ಬಹುಶಃ ವಿನಯ್ ಕುಲಕರ್ಣಿ ಅವರ ರಾಜಕೀಯ ಭವಿಷ್ಯ ಇವತ್ತಿಗೆ ಬಹುತೇಕ ಅಂತ್ಯ ಆದ ಹಾಗೆ ಲೆಕ್ಕ. ಇನ್ನೂ ಏನಾದರೂ ಮುಂದೆ ಯಾವಾಗಲೂ ಅವ್ರನ್ನ ಒಪ್ಕೋತಾರೆ ಅಂದರೆ ಅದು ನಮ್ಮ ವ್ಯವಸ್ಥೆಯ, ಪ್ರಜಾಪ್ರಭುತ್ವದ ದುರ್ದೈವ. ಅದಕ್ಕಿಂತ ಹೀರಾಯ ಸ್ಥಿತಿ ಇನ್ನೊಂದಿಲ್ಲ. ನಾಚಿಕೆಗೇಡಿನ ಸಂಗತಿ ಆಗುತ್ತೆ. ಒಬ್ಬ ಕೊಲೆಯ ಅಪರಾಧಿಯನ್ನು ಮತ್ತೇನಾದರೂ ನಮ್ಮ ಜನ ಒಪ್ಕೋತಾರೆ ಅಂದರೆ ಅದಕ್ಕಿಂತ ದುರಂತ ಇನ್ನೊಂದಿಲ್ಲ. ಮತ್ತು ಏನೆಲ್ಲ ಪ್ರಯತ್ನ ಮಾಡಿದ್ರು ಈ ನಡುವೆ. ವಿನಯ್ ಕುಲಕರ್ಣಿ 9 ತಿಂಗಳು ಜೈಲಲ್ಲಿದ್ದು ಜಾಮೀನನ್ನು ತೆಗೆದುಕೊಂಡು ಹೊರಗೆ ಬಂದರೂ ಕೂಡ ಈ ನಡುವೆ ಹೇಗಾದರೂ ಮಾಡಿ ಈ ಕೇಸನ್ನ ಮುಚ್ಚಾಕಬೇಕು ಅನ್ನುವಂಥ ಪ್ರಯತ್ನವನ್ನು 10 ಬಾರಿ ಮಾಡಿದರು. ಯೋಗೇಶ್ ಗೌಡನ ಸಹೋದರನ ಬಳಿ 10 ಬಾರಿ ರಾಜಿ ಸಂಧಾನ ಕಳಿಸಿದ್ರು, ಬೆದರಿಕೆ ಹಾಕ್ಸಿದ್ರು, ಹೆದರಿಸಿದ್ರು. ಇವತ್ತು ಕೂಡ ಕೋರ್ಟ್ ಮುಂದೆ ನಿಂತ್ಕೊಂಡು ಅದನ್ನ ಸಹಿತ, ಇವತ್ತು ಕೂಡ ಕೋರ್ಟ್ ಮುಂದೆ ನಿಂತ್ಕೊಂಡು ಯೋಗೇಶ್ ಗೌಡನ ಸ್ನೇಹಿತರು ಹೇಳ್ತಾನೆ, ನಮಗೆ ಎಂತೆಂಥ ಬೆದರಿಕೆ ಬಂದಿತ್ತು ಅಂತ. ಬಹುಶಃ ಅವ್ರನ್ನ ಮುಗಿಸ್ಲಿಕ್ಕೆ, ಇವ್ರನ್ನ ಮುಗಿಸ್ಲಿಕ್ಕೆ ರೆಡಿ ಇದ್ರನ್ನ ಅವರು. ಅಂತಹ ಬೆದರಿಕೆಗಳೆಲ್ಲ ಇತ್ತು. ಅಷ್ಟಾಗ್ಯೂ ಫೈಟ್ ಮಾಡಿದ್ರು, ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡೋದ್ರು. ಇವತ್ತು ಅಪರಾಧಿ ಅಂಥೇಳಿ ಜನಪ್ರತಿನಿಧಿಗಳ ನ್ಯಾಯಾಲಯ, ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ಸಂತೋಷ ಗಜಾನನ ಭಟ್ ಒಂದು ಐತಿಹಾಸಿಕ ತೀರ್ಪನ್ನು ಇವತ್ತು ಕೊಟ್ಟಿದ್ದಾರೆ. ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ ಇದು ಖಂಡಿತವಾಗಿಯೂ, ರಾಜಕೀಯದಲ್ಲಿ ಯಾರ್ಯಾರಿದ್ದಾರೆ ಅವರಿಗೆಲ್ಲ ಒಂದು ಪಾಠ ಆಗಬೇಕು. ನೋಡಿ, ವಿನಯ್ ಕುಲಕರ್ಣಿ ಇವತ್ತು ಕೋರ್ಟ್ ತೀರ್ಪು ಬಂದ ಮೇಲೆ ಹೊರಗಡೆ ಬಂದು ಕಣ್ಣೀರು ಹಾಕ್ತಾನೆ. ಸ್ವಾಮಿ, ಆ ಕುಟುಂಬ 10 ವರ್ಷದಿಂದ ಕಣ್ಣೀರು ಹಾಕಿದೆಯಲ್ಲ, ಅದನ್ನು ಕೇಳೋರು ಯಾರು? ಆ ಕುಟುಂಬಕ್ಕಿದ್ದಂಥ ಆಧಾರ ಸ್ತಂಭವನ್ನೇ ಕಿತ್ತಾಕಿದ್ನಲ್ಲ, ಆತನ ಪತ್ನಿ, ಮಕ್ಕಳು, ಅವರ ಕಣ್ಣೀರನ್ನ ಕೇಳೋರು ಯಾರು?
ಇವತ್ತು ಕೋರ್ಟ್ ಮುಂದೆ ನಿಂತ್ಕೊಂಡು ಕಣ್ಣೀರು ಹಾಕುವ ಮನುಷ್ಯ ಅವತ್ತು ಅವರ ಕಣ್ಣೀರನ್ನ ಅರ್ಥ ಮಾಡ್ಕೊಂಡಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ರಾಜಕಾರಣದಲ್ಲಿರುವವರು, ರಾಜಕಾರಣಿಗಳು, ಅಧಿಕಾರದ ಕೇಂದ್ರದಲ್ಲಿರುವವರು ತಮ್ಮ ಅಧಿಕಾರ ಎದುರಾಳಿಗಳನ್ನ ಮುಗಿಸ್ಲಿಕ್ಕೆ ಅಂತ ಭಾವಿಸಿದಾಗ ಇಂತಹ ಪರಿಸ್ಥಿತಿ ಬರುತ್ತೆ. ಇವರಿಗೆ ಯಾವುದೇ ಕಾರಣಕ್ಕೂ ಹೇಳ್ತೀನಿ ಕೇಳಿ, ನಮ್ಮ ಈಗ ನ್ಯಾಯಾಲಯದ ವ್ಯವಸ್ಥೆ, ನ್ಯಾಯ ವ್ಯವಸ್ಥೆ, ನಮ್ಮ ನ್ಯಾಯ ವ್ಯವಸ್ಥೆ ಯಾವ ರೀತಿ ಇದೆ ಅಂದರೆ, ಇಲ್ಲಿ ಮತ್ತೆ ಮೇಲ್ಮನವಿ ಹಾಕಲಿಕ್ಕೆ, ಪ್ರಶ್ನೆ ಮಾಡಲಿಕ್ಕೆ ಎಲ್ಲ ಅವಕಾಶಗಳಿರ್ಬೋದು. ಸ್ಟಿಲ್ ಇಂತಹ ಪ್ರಕರಣದಲ್ಲಿ ನಾನು ಭಾವಿಸ್ತೇನೆ ಯಾವುದೇ ಮೇಲಿನ ನ್ಯಾಯಾಲಯಗಳು ಕೂಡ ಅದನ್ನು ಎಂಟರ್ಟೈನ್ ಮಾಡಲಿಕ್ಕಿಲ್ಲ, ಪುರಸ್ಕರಿಸಲಿಕ್ಕಿಲ್ಲ. ಲೆಟ್ ಅಸ್ ವೇಟ್ ಆ್ಯಂಡ್ ಸಿ ಏನಾಗುತ್ತೆ ಅಂತೇಳಿ. ನ್ಯಾಯ ವ್ಯವಸ್ಥೆ ಇದು. ನಾನು ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಭಾವಿಸ್ತೇನೆ ಆ ರೀತಿ. ಯಾಕೆ ಕೂಡ್ದು ಆ ರೀತಿ ಅಂತ. ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಅಷ್ಟೇ ಅಲ್ಲ, ನಾನು ಹೇಳ್ತೀನಿ ಕೇಳಿ, ಅದನ್ನು ಮೀರಿದ್ದು ಯಾವ್ದಾದ್ರು ಇದ್ರೆ ಅದಾಗಬೇಕು. ಆಗಷ್ಟೇ ಯೋಗೇಶ ಗೌಡನ ಆತ್ಮಕ್ಕೆ ಶಾಂತಿ ಸಿಗ್ಲಿಕ್ಕೆ ಸಾಧ್ಯ ಏನು. ಆ ದೃಷ್ಟಿಯಿಂದ ಈ ಇಡೀ ಪ್ರಕರಣವನ್ನು ನೋಡಬೇಕಾಗುತ್ತೆ. ನಾನು ಗಮನಿಸ್ತಾ ಇದ್ದೆ, ಯಾಕಂದರೆ 2016 ಅವತ್ತಿನಿಂದ ಇವತ್ತಿನವರೆಗೆ ಈ ಪ್ರಕರಣದ ತಿರುವುಗಳು ಯಾವ್ಯಾವ ರೀತಿಯ ರಾಜಕೀಯ, ಅದು ಸಚಿವರಾಗಿದ್ದುಕೊಂಡು ನೋಡಿ, ನಾನು ಗಮನಿಸ್ತಾ ಇದ್ದೆ. CBI ಚಾರ್ಜ್ ಶೀಟಲ್ಲಿ ವಿನಯ್ ಕುಲಕರ್ಣಿ ಡೈರಿ ಶಾಖೆ ಏನಿದೆಯಲ್ಲ, ಅಲ್ಲಿ ಈ ಕೊಲೆಯ ಸ್ಕೆಚ್ ಹಾಕಿದ್ರು ಅಂತ ಹೇಳಿ CBI ರಿಪೋರ್ಟ್ ಮಾಡಿದೆ, ಚಾರ್ಜ್ ಶೀಟಲ್ಲಿದೆ. ಮತ್ತು ಇದು ಅನುಮಾನ ಬಂದ್ಕೊಳ್ಳೆ CBI 2019 ತೆಗೆದುಕೊಳ್ಳುತ್ತೆ. ಅವ್ರಿಗೆ ಯಾವಾಗ ಸ್ಪಷ್ಟವಾದ ಅನುಮಾನಗಳು, ಡೌಟ್ಸ್, ಅದಕ್ಕೆ ಬೇಕಾದಂಥ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್, ಡಿಜಿಟಲ್ ಎವಿಡೆನ್ಸ್ ಸಿಗುತ್ತೆ. 2020ರಲ್ಲೇ ನೋಡಿ ವಿನಯ್ ಕುಲಕರ್ಣಿಯನ್ನು ವಶಕ್ಕೆ ಪಡಿತಾರೆ. ನಾನು ನಿಮಗೆ ವಿತ್ ಡೇಟ್ ಹೇಳ್ತೀನಿ. 2020 ನವೆಂಬರ್ 5ನೇ ತಾರೀಕು CBI ಅಧಿಕಾರಿಗಳು ವಿನಯ್ ಕುಲಕರ್ಣಿಯನ್ನು ಬಂಧನಕ್ಕೊಳಪಡಿಸಿದ್ರು. ಅವತ್ತೇ ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು ಇವರ ಕೈವಾಡ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ. ಆದರೆ ವಿನಯ್ ಕುಲಕರ್ಣಿ 9 ತಿಂಗಳ ಜೈಲಲ್ಲಿದ್ದ ನಂತರ ಸುಪ್ರೀಂ ಕೋರ್ಟ್ನಿಂದ ಬೇಲ್ ಮೇಲೆ ಹೊರಗೆ ಬಂದಿದ್ರು. ಈ ರೀತಿಯ ಪ್ರಕರಣಗಳಲ್ಲಿ ಆಯಾಮಗಳನ್ನ ಬೇರೆ ಬೇರೆ ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಈಗ ಭೂವ್ಯಾಜ್ಯ ಅಂತ ಹೇಳ್ತಾರೆ, ಅದರ ಹಿನ್ನೆಲೆಯನ್ನು ಕೂಡ ನಾನು ಹೇಳ್ತೀನಿ. ರಾಜಕೀಯ ದ್ವೇಷದ ಜೊತೆ ಅದು ಕೂಡ ಇದೆ. ಏನು ಪ್ರಕರಣದ ಮೂಲ ಏನಪ್ಪ ಅಂದರೆ, ಧಾರವಾಡದ ಹತ್ರ ಬೆಳ್ಳಿಗಟ್ಟಿ ಗ್ರಾಮ ಅಂತ ಇದೆ. ಅಲ್ಲಿನ ಒಂದು ಭೂ ವಿವಾದ ಏನು, ನಾಗೇಶ್ ಅನ್ನೋರಿಗೆ ಸೇರಿದಂಥ 40 ಎಕರೆ ಜಮೀನಲ್ಲಿ 25.8 ಎಕರೆ ಮಾತ್ರ ನೋಟ್ರಿ ಆಗಿರುತ್ತೆ. ಉಳಿದ 9 ಎಕರೆ ಜಮೀನು ಏನಿರುತ್ತೆ ಅದನ್ನು ಯೋಗೇಶ್ ಗೌಡ ಖರೀದಿ ಮಾಡಿರ್ತಾರೆ. ಇನ್ನು 15 ಎಕರೆ ಜಮೀನನ್ನು ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಇರುತ್ತೆ. ಇದೇ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಅವರ ಆಪ್ತ ಬಸವರಾಜ ಮುತ್ತಗಿ ಅಂತ, ಆತ ನಾಗೇಶ್ ಅವರಿಂದ 5 ಎಕರೆ ಜಮೀನನ್ನು ಆತ ಖರೀದಿ ಮಾಡಿರ್ತಾರೆ. ಈ ಜಮೀನು ವ್ಯವಹಾರ ಇದರ ಹಿನ್ನೆಲೆಯಲ್ಲಿ ಯೋಗೇಶ್ ಗೌಡ ಮುತ್ತಗಿಗೆ ಬೆದರಿಕೆ ಹಾಕಿದ್ರು ಅನ್ನುವಂಥ ಆರೋಪ ಕೂಡ ಇರುತ್ತೆ. ಈ ವೈಮನಸ್ಸು, ರಾಜಕೀಯ ದ್ವೇಷ ಎಲ್ಲಿಯವರೆಗೂ ಹೋಯಿತು ಅಂದರೆ ಯೋಗೇಶ್ ಗೌಡ ಹತ್ಯೆಯವರೆಗೂ ಹೋಯಿತು. ವಿನಯ್ ಕುಲಕರ್ಣಿ ಅಷ್ಟರ ಮಟ್ಟಿಗೆ ಪರ್ಸನಲ್ ಆಗಿ ತೆಗೆದುಕೊಂಡು ಈ ಕೊಲೆಯನ್ನು ಮಾಡಿಸಿದ್ರು ಅನ್ನುವಂಥ ಆರೋಪ ಇದ್ದದ್ದು. ಇದೇ 10 ವರ್ಷಗಳ ನಂತರ ಕಡೆಗೂ ನ್ಯಾಯ ಸಿಕ್ಕಿದೆ. ನೀವೇನು ಹೇಳ್ತೀರಿ? ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಗೆ, ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಶಿಕ್ಷೆ ಆಗಿರುವಂಥದ್ದು, ಅಪರಾಧಿ ಅಂತ ಸಾಬೀತಾಗಿರುವಂಥದ್ದು, ದೋಷಿ ಅಂತ ಆಗಿರುವಂಥದ್ದು ಸರಿ ಅಂತ ಭಾವಿಸ್ತೀರಾ? ಏನು ಶಿಕ್ಷೆ ಆಗಬೇಕು? ಹೆಚ್ಚಿನ ಶಿಕ್ಷೆ ಅಂದರೆ ವಿನಯ್ ಕುಲಕರ್ಣಿಗೆ ಯಾವ ಶಿಕ್ಷೆ ಆಗಬೇಕು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.